ನಾನ್ ಲಲ್ಲಿ. ಮಗು ಎಷ್ಟ್ ಜನ ಕೊಟ್ಟಿಸ್ಕೊಂಡಿದ್ದಲ್ಲ ನಿನ್ ತಾಯಿನ ನಿಮ್ಮ ಅಮ್ಮ ನಮ್ದೇ ಇಲ್ತಿ ಡ್ರಾಯರ್ ಅವ್ರ ಊರ್ ಬಾಗ್ಲಾಗ ನೀನ್ ಈಗ ಅಕ್ಕ ಮಾತಾಡ್ತು ಅವಾಗ್ಲೇ ಯಾಕೆ ಕಟ್ ಮಾಡ್ತ ಅಕ್ಕ ಚೆನ್ನಾಗಿದ್ದೀನಕ್ಕ ಅಂತ ಅಂದೆ. ಅಕ್ಕ ಯಾಕೋ ನನ್ ಮೇಲ್ ಬೇಜಾರು ಮಾಡ್ಕೊಂಡ್ಬಿಟ್ಟೈತೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನ್ ಏನ್ ಮಾಡ್ದೆ? ಮದ್ವೆಗಂದ್ ಬಂದ್ ಗಲಾಟೆ ಮಾಡಿದ್ನ ಏನ್ ಮಾಡ್ದೆ? ನಾನ್ ನಿಮ್ ಅಂತಕ್ಕೇನ್ ಬಂದಿಲ್ಲ, ಹುಡಿಕೊಂಡ್ ಏನಿಲ್ಲ. ಅಕ್ಕ ಯಾಕೆ ನನ್ ಮೇಲ್ ಬೇಜಾರ್ ಮಾಡ್ಕೊಂಡೈತೆ? ಅಕ್ಕ ನನ್ನ ಕೆರ ಪರಿಕೆ ತಗೊಂಡ್ ಹುಟ್ಟಿದ್ದಲ್ಲೇ ನೀನ್ ತಾಯಿ ಈಗ್ಲ ಸುಖವಾಗಿರೋಣ ಅಂತ ನಾವ್ ಅಜ್ಜಿ ಅಜ್ಜಿ ನಿಮ್ ಕೊಡು ಅಪ್ಪರಿಗೆ ಫೋನ್ ಕೊಡು. ಎಲ್ಲ ಎದ್ರಿಕೊಂಡು ಹೊಡೆಯಕ್ತಾರೆ ತಾಯಿನ ಮುಂದೆಯಿಂದ. ಕೊಡು ಅಪ್ಪರಿಗೆ ಫೋನ್ ಕೊಡು. ನಮ್ಮ ಮಾವಾರ ಅವರು. ನೀನೇನ್ ಕಲ್ಕಮತ್ ಮಾತಾಡ್ತಿರೋದ್ ಹೇಳ ನನ್ನ ಹತ್ರ. ನಮ್ಗೆ ನಾವ್ ತಗೊಂಡ್ರೆ ನಮ್ಗೆ ಗೊತ್ತಿಲ್ವ ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ. ರೇ ನೀನ್ ಸೈನ್ ಹಾಕಿದ್ಯಲ್ರೇ? ನಾ ಸೈನು ಹಾಕಿಲ್ಲ, ನಾನು ಆಧಾರ್ ಕಾರ್ಡು ಇಲ್ಲ ನಂದು. ದೇವಸ್ಥಾನಕ್ಕೆ ಹೋಗ್ಬೇಡ, ಹೋಗಿ ಯಾರೋ ಪುಣ್ಯಾತ್ಮ ಇವ್ರು ಯಾರು ಸತ್ತ ಇರೋದು ನಮ್ಗೆ ಸಿದ್ಧಾರ್ಥ ಅಲ್ಲ ಆ ಟೈಪ್ ಮಾಡ್ಕೊಂಡ್ಬಿಡು. ದೇವಸ್ಥಾನಕ್ಕೆ ನಾವ್ ಹೋಗ್ತೀವಿ, ನಾವು ಬದುಕಿರೋರು. ನಾಳಿಕೆ ಅಮಾವಾಸ್ಯೆ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂದೂರ್ಗೆ ಕಾರ್ ಮಾಡ್ತೀನಿ ಸಿಗಂದೂರ್ಗನ ಹೋಗ್ ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ. ಇವ್ರು ಬಂದ್ ಗಲಾಟೆ ಮಾಡ್ತಾನೆ ಅವ್ರೆ. ಅವ್ರು ಗಲಾಟೆ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ರೆ ಸದ್ರ ಅಂತ ಗಲಾಟೆ ಮಾಡ್ತಾರೆ. ಅವ್ರ ದುಡ್ಡೆಲ್ಲ ಯಾಕೆ ಇಸ್ಕೊಳಕ್ ಹೋಗ್ತೀಯ? ಇಲ್ಲ ಅವಾಗ ಮಾಡಿದಷ್ಟೇ, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ ಅದನ್ನ. ಆಯ್ತು, ಹೋಗ್ಬಿಟ್ಟು ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗು. ನೀನ್ ಅವೆಲ್ಲ ಬಿಡು ಅಂದ್ರೆ ನೀನ್ ಬಾ. ನೀನ್ ಬರ್ತೀಯಾ? ಇಲ್ಲ ನಾನ್ ಬರಲ್ಲ. ಇಲ್ಲ ಬಾ, ಹೋಗ್ಬಿಟ್ಟು ಬರೋಣ. ನೋಡಿ ನಿನ್ನೆ ನರಸಿಂಹಸ್ವಾಮಿ ಮೇಲೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು. ನಾಳೆ ಯಾವ ಕತೆ? ಬೆಳಗ್ಗೆ ಹಲೋ ಹಲೋ, ಇದು ನಾಳೆ ಏನ್ರಿ ಶ್ರಾವಣನ? ಹಲೋ ಮಗ ಕಪ್ಪು ಆಗ್ಬಿಟ್ಟು ನೀರ್ ಮೇಲೆ ಹೆಂಗಸ ಇವರು ಹಲೋ ಅದ್ರ ಮೇಲೆ ಬಿದ್ದವ್ರಲ್ಲ ಹಲೋ ಮಗ ಇವರು. ಹಲೋ ಹಲೋ, ನರಸಿಂಹಸ್ವಾಮಿ ಮೇಲೆ ನನ್ನ ಜೊತೆ ಬರ್ಲಿಲ್ಲ. ನರಸಿಂಹಸ್ವಾಮಿ ಮೇಲೆ ಆಣೆ. ನಿನ್ಗೇನ ಸಿಕ್ಕಿಕ್ ಹಿಡ್ದೈತೆ ನಮ್ಮ. ಯಾಕೆ ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ನರಸಿಂಹಸ್ವಾಮಿಗೆ ಹೋಗ್ತೀನಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ತೀನಿ, ಸಿಕ್ಕಂದೂರ್ಗೆ ಹೋಗ್ತೀನಿ, ಕೊಲ್ಲೂರ್ಗೆ ಹೋಗ್ತೀನಿ. ಅದಕ್ಕೆ ಕಟ್ಟಿ ನಿನ್ಗೇನಾಗಬೇಕಾಯ್ತು? ಅಲ್ಲ ನೀನ್ ಬರ್ಲಿಲ್ಲ ಅಂದ್ರೆ ಮಂಜುನಾಥ್ ನನ್ನ ಜೊತೆಗೆ ಅಂದ್ರೆ. ಶುಭ ನೋಡಿ ಸೋಮ ಅಂದ್ರೆ ಗೂಬೆ ಕಾಣ್ತಿಲ್ಲ ಮಾಮ ಅನ್ನಂಗಿದ್ದು. ಏನ್ ಸ್ವಾಮಿ ಇವ್ರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ. ಇವ್ ಮಾನ ಮರ್ಯಾದಿಲ್ಲ ಇವಕ್ಕೆ. ನಾವೆಲ್ಲೂ ಮಾತಾಡ್ಕೊಡಲ್ಲ. ಇವನು ಅಮ್ಮಂಗ ಯಾವ ಜನ್ಮದ ಕರ್ಮ ಮಾಡಿದ್ನ ನಾನು. ಹಲೋ ಹಲೋ, ಕೊಟ್ರೆ ಸಾದ್ರಲ್ಲ ಸ್ವಾಮಿ, ನಮ್ಗೆ ಹೆಂಗ್ ಗೊತ್ತಿವ್ರು ಯಾರು ಅನ್ನೋದು. ನಮ್ಗೆ ಕೊಡು ಅಪ್ಪರಿಗೆ ಫೋನ್ ಕೊಡು. ಚಾಳಿ ಸ್ವಾಮಿ ಅಪ್ಪರಿಗೆ ಕೊಡು. ಒಂದೇ ಮಾತಾಡ್ಕೊಳ್ಳಿ ನೋಡಿ. ಎಲ್ಲ ಎದ್ರಿಕೊಂಡು ಹೊಡೆಯಕ್ತಾರೆ ತಾಯಿನ ಮುಂದೆಯಿಂದ. ಕೊಡು ಅಪ್ಪರಿಗೆ ಫೋನ್ ಕೊಡು. ನಮ್ಮ ಮಾವಾರ ಅವರು. ಅಪ್ಪರ ಅಲ್ಲಿ ಎದ್ರಿಕೊಂಡು ಮನೆ ತಗ ಹೋದ್ರು. ನಮ್ಮ ಮಾವಾರ ಅವರು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಓಡ್ಬಿಟ್ರು. ಫೋನ್ ಕೊಡಕ್ ಹೋಗ್ತೀವಿ. ವ್ಯಾಪಾರ ಮಾಡೋದು ಬಿಟ್ಟು ಹೊಡೆದ್ರು. ಏನ್ ವ್ಯಾಪಾರ ಮಾಡಕ್ ಬರ್ತಾರೆ? ಏನೋ ನಮ್ಮ ವ್ಯಾಪಾರನು ಕಳಿತಲ್ಲ ನೀನು. ಎಣ್ಣೆ ಹೊಡಿಯಕ್ ಬರ್ತಾರ ನಿಮ್ಮ ಹತ್ರ? ಈಗ ನೀವು ನಾಳೆ ಹೊಲ್ಡನ ಅಂದ್ರೆ ಅಮಾವಾಸ್ಯೆಗೆ ನೋಡು, ಅಮಾವಾಸ್ಯೆಗನ ಹೋಗು, ಪೌರ್ಣಮಿಗನ ಹೋಗು, ನೀನ್ ಎಲ್ಲಿಗನ ಹೋಗು, ನನ್ಗೇನು ಫೋನ್ ಮಾಡ್ಬೇಡ ನೀವು. ನೋಡು, ನಾನು ಯಾವನ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು. ಈಗಿನ್ನ ನಾವು ಯಾರ ಬಿಟ್ಟು ಹೋಗ್ಯವನ್ ಈಗಿನ್ನ ಅಲ್ಲಿ ತಿರ್ಗ ಶುರು ಹಚ್ಕೊಂಡ. ಇಲ್ಲ, ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗ್ ಕೂಗಾಡ್ದೆ. ಒಳ್ಳೇದಾಗ್ಲಿ. ನನ್ ಫೋನ್ ಮಾಡ್ಬೇಡಿ, ನಾವೆಲ್ಲ ಇದು ಚೀಟಿ ತಗ ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ಚೀಟಿ ಇಷ್ಟೊತ್ತಿಗೆ ಚೀಟಿ ಬಾ ಅಂದ್ರೆ ಇವತ್ತು ಬಂದು ಲವ್ ಮಾಡ್ಬೋದಾಗಿತ್ತು ಇಬ್ರು ಬಂದಿದ್ರೆ. ಏನ್ ಕರ್ಮ. ದೇವರಂತ ಮನುಷ್ಯರು, ದೊಡ್ಡ ಕುಟುಂಬದವ್ರ ಚಿತ್ರ ವಸ್ತೂರ್ಗ ಅವ್ರದ್ದು ಅಲ್ಲ. ನೀನು ನಿಮ್ ಹೆಂಗಸ್ರ ಸ್ವಂತ ಹೆಂಗಸ್ರ ಯಾರವ್ರು? ಸ್ವಂತ ಹೆಂಗಸ್ರೆ. ಕೊಡ್ತೀರ ಕೈಗೆ ಒಂಚೂರು? ಅದೆಲ್ಲ ಹೇಳಿ ನಿಮ್ಗೆ ಹೇಳ್ತೀನಿ ನಿಮ್ ಕೈಲಿ.
ರೇ ಅದೆಲ್ಲ ಬಿಡ್ರಿ. ಅದೆಲ್ಲ ಬಿಡ್ರಿ ಅಂತ ಅವ್ರು ಬಾಗಿಲು ತಕೊಂಡಿದೀನಿ ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡೆ ಹೆಂಗ್ ಮಾಡ್ಯಾರ ಗೊತ್ತಾ? ರೇ ಲಲಿತ್ ಅವರು ನಿಮ್ಮನ್ ಬಿಡಲ್ವಂತೆ, ನಿಮ್ಮನ್ ಮದ್ವೆ ಆಗೇ ಆಗ್ತಾರಂತೆ. ಲಲಿತಾರ್ಗ ಗುಂಜಿಕ್ಕ ಅಲ್ಲ ಅವ್ರ ನಿಮ್ಮ ಹೆಂಗಸ ಕೈ ಕೊಡು. ಕೊಡ್ತೀನಿ, ಲಲಿತನ್ ಕೈ ಕೊಡ್ತೀನಿ, ಲಲಿತಾ ಅವ್ರ ಕೈಲಿ ಕೊಡ್ತೀನಿ. ಲಲಿತಾರಲ್ಲ ನಿಮ್ಮ ಹೆಂಗಸ ಕೈ ಕೊಡು. ಹಲೋ ಹಲೋ, ಹಲೋ ಹೇಳು ಚಿನ್ನು, ಹೇಳು ಚಿನ್ನು. ನಿಮ್ಮ ಅವ್ನ್ ಚಿನ್ನು ಚಿನ್ನು ಕಳ್ಳಿ ಕಳ್ಳಿ ಚಿನ್ನು ಒಡವೆ ಚಿನ್ನು, ನೀವ್ ಅಣ್ಣ ತಮ್ಮಿರಿ ಮೋಸ ಮಾಡಿ ಚಿನ್ನು, ನಿಮ್ಮ ಅವ್ವ ಚಿನ್ನು ಯಾಕ ನಿಮ್ಮ ಅವತ್ತು ಎಲ್ಲಿದ್ದೆ ಹೇಳು ಅಡ್ರೆಸ್ ಕರೆಕ್ಟ್ ಆಗಿ. ಚಿನ್ನು ಬರ್ತೀಯಾ? ಎಲ್ಲಿದ್ದೆ ಹೇಳು? ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ವೀರನ್ ಜೀವನ ಮಾಡ್ಕೊಂಡು. ಯಾವನ ಒಡೆಗ್ ಮದ್ವೆ ಆಗಣ? ಮಗು ಎಲ್ಲ ಬಿಟ್ಟು ಬಂದಿದೀನಿ ಮನೇಲೇನೆ. ಯಾವ್ದನ ರೈಲ್ಗೆ ಬಸ್ಗೆ ಸಿಕ್ಕಿ ಹೊರಗೆ ಹೋಗಲ್ಲ ಕಾಲ್ ಮುಂಡೆ. ನನಗೆ ಏನ್ ಗೊತ್ತಾ, ಒಂದೇ ಒಂದ್ ಆಸೆ. ನೀವು ನೋಡಕ್ ಅಷ್ಟ್ ದಪ್ಪ ಇದ್ದೀರಲ್ಲ, ನಿಮ್ ಸಾಮಾನ್ಯ ಎಷ್ಟ್ ದಪ್ಪ ಇದೆ ಅಂತ ನೋಡ್ಬೇಕು. ನಿಮ್ಮ ಅಮ್ಮನ್ ಮೆಂಟ್ರಿ ಬಿಟ್ಟು ಮಟ್ಟ ಮಂಗಳವಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ಅಲ್ಲಿ ನೀನ್ ಎಷ್ಟು ಊರ ಹಾಳು ಮಾಡಿದ್ರು ಅಂದರು. ಒಡವೆ ವಸ್ತ ಬಳಕೊಂಡು ಬಂದು ಒಡವೆ ವಸ್ತ ಬಳಕೊಂಬಂದು ಇವತ್ತು ನೀವು ನಿಮ್ಮ ಅಣ್ಣದಿರಿ ಸಿಕ್ಕಿ ಸುಟ್ಟಾಕ್ಬಿಡ್ತಾರೆ. ಅದು ನನಗ್ ಕೊಡಲ್ವಾ? ಆ ನಿಂತವಿರೋ ಸಾಮಾನ್ ನನಗ್ ಕೊಡಲ್ವಾ? ಹಲೋ, ಎಷ್ಟು ಜನ ಕೊಟ್ರಿ ಮುಂಡೆಗಳು ಮಣ್ಣಿನ ಹೋಗಿ ಬಂದ ನಾನು ಬಂದ ಶೃಂಗೇರಿ ಮಟ್ಕೊಂಡು ಸಾಯಿನ. ನನಗ್ ಕೊಡಲ್ವಾ ಅದನ್ನ? ಹೇಳು ಚಿನ್ನು, ಮಾತಾಡು. ಐ ಲವ್ ಯು. ಹಲೋ, ಐ ಲವ್ ಯು. ಹಲೋ ಅಣ್ಣ, ಹೇಳಣ್ಣ. ಇದು ಯಾರು ಶಿಲ್ಪ ಅನ್ನೋರ್ ಮನೆಗೆ ಅವ್ರು ನೋಡಿ ಈಗ ಮಾತಾಡಿದೆ. ಶಿಲ್ಪ ಶಿಲ್ಪ ಹ್ಞೂಣ್ಣ, ಶಿಲ್ಪ ಅನ್ನೋರ್ ಮನೆಗೆ ಅವ್ರ ಫ್ರೆಂಡ್ ಅಂತೆ ಮಾತಾಡಿದ್ರಿ. ಈಗ ಅಲ್ಲಿ ಇರಕ್ಕಾಗಲ್ಲ ಬಂದೆ ಅಂದ್ರು ಚೆನ್ನಾಗಿ ಬೈದಿದ್ದೀನಿ. ಅಣ್ಣ ಯಾವ ಊರೊಂದು ತಿಳ್ಕೊಬೇಕಾಯ್ತಲ್ಲ ನಮ್ಮ ಮೆಲ್ಲುಗೆ. ನಾನು ನಿಮ್ ಬಾಕುಕಾಗಿ ಅಂತ ಇವಳು ಯಾರು ಇವ್ರ ಶಿಲ್ಪ ಅನ್ನೋರು ಅವ್ರ ಫ್ರೆಂಡು, ಅವ್ರೆಲ್ಲ ಶಾಲೆಯವರು. ಅಣ್ಣ ಇಲ್ಲಿ ಕೇಳೋಣ, ನೀನು ಏನ್ ಮಾಡ್ಬೇಕಾಯ್ತು ಗೊತ್ತಾ ಅಣ್ಣ? ಅಕ್ಕ ನಿಮ್ದು ಯಾವ ಊರು, ಏನು ಎಲ್ಲಿದ್ದೀರಾ? ಆಯ್ತು, ನಾನು ಅವಳು ನೋಡಂಗ ಆಗೈತೆ, ಬರ್ತಾ ಇದ್ದೀನಿ ಅಂತ ಅಡ್ರೆಸ್ ತಿಳ್ಕೊಂಡಿದ್ರೆ ಹೋಗ್ಬೋದಾಯ್ತು. ನೀವು ಇನ್ನೊಂದ್ಸರಿ ಫೋನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಸಮಾಧಾನಾಗಿ ಮಾತಾಡಿ ಅಣ್ಣ. ಯಾವ ಊರು? ಆಯ್ತು, ನಾನು ಈಗ್ಲೇ ಬರ್ತೀನಿ, ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ. ನನ್ಗೋಸ್ಕರ ಅಷ್ಟೊಂದು ಮನೆ ಬಿಟ್ಟು ಬಂದವಳು ತಿರ್ಗಾ, ನಾನು ಬಂದ್ ಮಾತಾಡ್ತೀನಿ, ನಿಧಾನ ಮಾತಾಡಿ ಅಣ್ಣ. ಅಲ್ಲಣ್ಣ ಅವರು ಇದು ಹಿಂಗ್ ಏನೋ ಒಂಥರ ಮಾತಾಡ್ತಾರೆ ಇವ್ರು, ಹಂಗ್ ಮಾತಾಡ್ದಂಗ ಅವಳು ಶಿಲ್ಪ ಅನ್ನೋಳು. ಅಣ್ಣ ಅವ್ರು ಯಾವ ತರನ ಮಾತಾಡ್ಲಿ, ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ. ಇದೊಂದೇ ಒಂದು, ತಿರ್ಗಾ ನೀವೇ ಫೋನ್ ಮಾಡ್ಬಿಟ್ಟು ಈ ಅವ್ರಿಗೆ ದಯವಿಟ್ಟು ಆಯ್ತು, ಮನೆಗಿದ್ದೆ ಅವಾಗ್ಲೇ ಏನೋ ಮಾತಾಡಕ್ ಆಗ್ಲಿಲ್ಲ, ನಾನ್ ಬೆಳಗ್ಗೆ ಆದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕಾರ್ ತಗೊಂಡ್ ಬಂದ್ಬಿಡ್ತೀನಿ, ಎಲ್ಲಿಗೆ ಬರ್ಬೇಕು, ದುಡ್ಡು ಒಡವೆ ಕ್ಲೀನಾಗಿ ಮಾಡಿಕೊಂಡಿರು, ನಾನು ಬರ್ತೀನಿ, ಒಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ ಅಷ್ಟು ತಿಳ್ಕೊಳ್ಳೋಣ. ಆಮೇಲೆ ಹೋಗ್ಬಿಟ್ಟು ಹೊಡೆದು ಎತ್ತಾಕೊಂಡು ನಾನು ಬರ್ತೀನಿ ಅಷ್ಟೇನೆ. ಇದನ್ನ ಲೋಡ್ ಸಾಪ್ ಪಾಮ್ ಮಾಡ್ಬಿಡ್ತಾರಲ್ಲ ಎಲ್ಲ ದೇಶ ನೋಡಂಗ ಮುಂಡೆ ಅವಳು. ಅಣ್ಣ ಹಂಗೇನಣ್ಣ, ನಮ್ಮ ಅಕ್ಕಂಗೆ ಆತರ ಬೈತಿದ್ದೆ ಅಣ್ಣ. ಅಲ್ಲ ಇದೆಂತದ ಮೊನ್ನೆ ಎಲ್ಲ ಲೋಡ್ ಸಾಪ್ ಮಾಡಿ ಇದು ದೇಶ ನೋಡಂಗ್ ಮಾಡ್ಯವಳೆ ನಿಮ್ಮ ಇದು ಅಂತ ಹಂಗ್ ಮಾಡ್ಯಾರ ಅಂತ ನನಗೆ ಭಯ ಆಗ್ತಾ ಇದೆ ಅಣ್ಣ. ಅಣ್ಣ ಇಲ್ಲ ವಾಟ್ಸಾಪ್ ಅಕ್ಕ. ಒಂದ್ಸಲ ಅಲೆ ಇದಲ್ಲ ಎಲ್ಲ ಮನೆಗೂ ಹಂಚ್ಬಿಟ್ಟವಳ ಅಣ್ಣ ವಾಟ್ಸಾಪ್ ಮಾಡಿ. ಅಣ್ಣ ಏನಿಲ್ಲ, ನೀವು ದಯವಿಟ್ಟು ಅವಳಿಗೆ ಫೋನ್ ಮಾಡ್ಬಿಟ್ಟು ತಿರ್ಗಾ ಫೋನ್ ಮಾಡಿ ಒಳ್ಳೆ ಕ್ಲೀನಾಗಿ ಮಾತಾಡ್ರಿ. ಹೆಂಗ ಅಂತರ್ದವ್ ಕ್ಲೀನಾಗಿ ಮಾತಾಡ್ತಾರ? ನೀವ್ ಐವತ್ತಿ ಬಿಟ್ಕೊಂಡಿದ್ರೆ ಇಷ್ಟೊತ್ತಿಗೆ ಸದ್ದಿಲ್ದಂಗ್ ತಗೊಂಡೋಗಿ ಮುಳ್ಕಪ್ಪನ್ ಬೆಟ್ಟದ ಮೇಲೆ ಚೆಲ್ಬಿಡಿವು. ಅಣ್ಣ ನಿಮ್ಗೇನ್ ದೇವ್ರ ಬುದ್ಧಿ ಕೊಟ್ಟಿಲ್ವಾ? ದೇವ್ರೇನ್ ಬುದ್ಧಿ ಕೊಟ್ಟಿಲ್ಲ. ಅವಳು ಇದ್ರೆ ಏನನ್ನ ಅವಳು ಈ ಸರಿ ಕರ್ಕೊಂಬಂದು ಏನನ್ನ ಮಾಡ್ಲೇಬೇಕು ಅಂತ ಅಲ್ವಾ? ಇವಳು ಅವಳು ನಿಮ್ಮ ತಂಗಿ ಹುಟ್ಟಿಸ್ತಾಳ ಮಾತಾಡ್ದಂಗ್ ಮಾತಾಡ್ತಾಳೆ. ಇವಳು ಯಾರೋ ಒಬ್ಳು. ಅದನ್ನೇ ಅಣ್ಣ, ಈಗ ನಾವೇನ ಒಂಚೂರು ಯಾಮಾರಿದ್ರೆ ಅವರು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗ್ಬಿಟ್ಟು ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ನಿಮ್ಮಂಗೆ ಬೇರೆ ಯಾರನ್ನ ಹಿಡ್ಕೊಂತಾಳೆ, ನಿಮ್ ಮುಂದೆ ಹಿಡ್ಕೊಂತಾಳೆ, ಯಾರಿಗ್ ಗೊತ್ತೈತೆ? ಆಮೇಲೆ ನಾವು ಅವ್ರು ಬೇರೆ ಕಡೆಗೆ ಹೋಗಿ ಸೆಟ್ಲ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ನಾವು ಅವ್ರನ್ನ ಹಿಡಿಯಕ್ಕಾಗ. ಅದಕ್ಕೆ ನಾನ್ ನಿಮ್ ಕೈಲಿ ಒಬ್ರ ಕೈಲಿ ಆಗೋದಿಕ್ ಕೆಲ್ಸ. ನೀವು ಫೋನ್ ಮಾಡ್ಬಿಟ್ಟು
ಬಾಗ್ಲು ತಕೊಂಡಿದ್ದೀನಿ ಬಾ ಅಂತ ಯಾರೋ ಶಿಲ್ಪ. ಅಣ್ಣ ಅವ್ರು ಬಾಕಲನ ತಕೊಂಡ್ಲಿ ಏನನ ತಕೊಂಡ್ಲಿ ನೋಡ್ರಿ ಶಿಲ್ಪ ಅವ್ರೆ ಅವ್ಳು ಯಾವ ಊರಾಗಿದ್ದಲ್ಲ ಹೇಳ್ರಿ, ನಾನು ಅವಳನ್ನ ಬಂದು ಮದ್ವೆ ಆಗಿ ಸುಮ್ನೆ ಸುಳ್ಳು ಎಲ್ಲ ಮಾಡ್ತೀನಿ, ಎಲ್ಲಾನ ಒಂದ್ ಕಡೆ ಇಕ್ಕಂತೀನಿ. ನೀವೇನ್ ಅವ್ರಿಗೆ ತೊಂದ್ರೆ ಕೊಡಕ್ ಹೋಗ್ಬೇಡ್ರಿ, ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬಸ್ ಹತ್ಬಿಟ್ಟು ಬರ್ತೀನಿ, ಎಲ್ಲಿಗೆ ಬರ್ಬೇಕು ಅಂತ ಕೇಳ್ಕೊಳ್ರಿ. ಆಯ್ತು ಆಯ್ತಣ್ಣ. ಅವರೇ ಮಾಡ್ತಾವ್ರೆ ಅಂತ ಹೇಳಿ ನೋಡ್ತೀನಿ, ಅವರೇ ಮಾಡ್ತಾವ್ರೆ. ಆಯ್ತಣ್ಣ. ಹೇಳ್ರಿ. ನಾನು ಪೋಸ್ಟ್ ಆಫೀಸಾಗ ಅವಾಗ ಫಿಕ್ಸೆಡ್ ಮಾಡಿದ್ದೆ 1,30,030,000, ಈಗ 2,60,000 ಆಗೈತೆ. ನೋಡು ಯಾರ್ಗನ ಬಡ್ಡಿ ಬೇಕಾದ್ರೆ ಕೊಡ್ತೀನಿ, ಬೇಕಾದ್ರೆ ಯಾರ್ಗನ ಒಂದ್ 3 ರೂಪಾಯಿ 4 ರೂಪಾಯಿ ಹಂಗೆ ಏನೋ ಒಂದ್ ತಿಂಗ್ಳಿಗೆ ಒಂದ್ ಇಷ್ಟು ಕೊಡಂಗೆ ಮಾಡ್ಕೊಡ್ರು. ಯಾರು ಹೇಳು? ನಾನ್ ಲಲ್ಲಿ. ನಿಮ್ಮ ಮಗು ಎಷ್ಟ್ ಜನ ಕೊಟ್ಟಿಸ್ಕೊಂಡಿದ್ದಲ್ಲ ನಿನ್ ತಾಯಿನ, ನಿಮ್ಮ ಅಮ್ಮ ನಮ್ದೇ ಇಲ್ತಿ ಡ್ರಾಯರ್ ಅವ್ರ ಊರ್ ಬಾಗ್ಲಾಗ ನೀನ್. ಈಗ ಅಕ್ಕ ಮಾತಾಡ್ತು ಅವಾಗ್ಲೇ ಯಾಕೆ ಕಟ್ ಮಾಡ್ತ, ಅಕ್ಕ ಚೆನ್ನಾಗಿದ್ದೀನಕ್ಕ ಅಂತ ಅಂದೆ. ಅಕ್ಕ ಯಾಕೋ ನನ್ ಮೇಲ್ ಬೇಜಾರು ಮಾಡ್ಕೊಂಡ್ಬಿಟ್ಟೈತೆ, ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನ್ ಏನ್ ಮಾಡ್ದೆ? ಮದ್ವೆಗ್ ಬಂದ್ ಗಲಾಟೆ ಮಾಡಿದ್ನ, ಏನ್ ಮಾಡ್ದೆ? ನಾನ್ ನಿಮ್ ಅಂತಕ್ಕೇನ್ ಬಂದಿಲ್ಲ, ಹುಡಿಕೊಂಡ್ ಏನಿಲ್ಲ. ಅಕ್ಕ ಯಾಕೆ ನನ್ ಮೇಲ್ ಬೇಜಾರ್ ಮಾಡ್ಕೊಂಡೈತೆ? ಅಕ್ಕ ನನ್ನ ಕೆರ ಪರಿಕೆ ತಗೊಂಡ್ ಹುಡಿತಲ್ಲೇ ನೀನ್ ತಾಯಿ ಈಗಲನ್ನ ಸುಖವಾಗಿರೋಣ ಅಂತ ನಾವ್ ಅಜ್ಜಿ ನಿಮ್ ಅಕ್ಕ ನನ್ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡಿರೋದು? ನೀನ್ ಬೇಜಾರ್ ಮಾಡ್ಕೊಂತಿ, ಅಕ್ಕನು ಬೇಜಾರ್ ಮಾಡ್ಕೊಂಡಿದ್ದೆ. ನಾವ್ ಯಾಕೆ ನಾವ್ ಚೆನ್ನಾಗಿರೋದ? ಅಯ್ಯೋ ಏನಪ್ಪ ಹೆಂಗೋತ್ ಎಲ್ಲಾರು ಸಾಲ ಬಲ ಮಾಡಿ ಇರೋಣ ಅಂತ ನಾವ್ ಮಾಡುದು ಆಗ್ಲಿ. ಮೊಬೈಲ್ ಯಾಕ ಅಕ್ಕ ನನ್ ಮೇಲೆ ಬೇಜಾರ್ ಮಾಡ್ಕೊಂಡೈತೆ? ನಾನ್ ಏನ್ ಮಾಡಿದ್ದೀನಿ ಅಕ್ಕಂಗಂತದ್ದು? ಏನನ್ನ ಬಂದ್ ಭಾಗ ಕೇಳಿದ್ದೀನಿ ನಾನು ಆಸ್ತಿಯಲ್ಲಿ? ಬಂತು ನಿಮ್ಮ ಹುನ್ ನನ್ಗೆ ಯಾರು ಸ್ವಾಮಿ? ತಾಯಿನ ಕರ್ಮನ ಹೋಗತ್ತ. ಯಾರು? ಅಣ್ಣ. ಬರೀ ಅಣ್ಣ ಅಂದಿದ್ದಾದ್ರು ಬೈದಿದ್ದಾದ್ರು, ಈ ಮನೆಗೆ ಮುಚ್ಕೊಂಡಿದ್ದಾದ್ರು. ನರಸಿಂಹಣ್ಣ. ಹೇಳ್ರಿ, ಯಾರು ಸತ್ತೋಗಿರೋದು? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಣ್ಣ. ಬಾ ಬಾರಣ್ಣ, ಮುಂದೆ ನಿಂತ್ಕೊಂಡು ನೀನೆಲ್ಲ ನೋಡ್ಕೊಬೇಕು. ಒಂದ್ ತಾಯಿನ ಮುಂದೆ ನಿಂತ್ಕೊಂಡೆ ಅಲ್ಲ, ಎಲ್ಲಿ ಯಾವ ಊರು? ಅದಕ್ಕೇನೆ ಮಣ್ಣಿಗೆ ಬಂದ್ಬಿಡೋಣ. ಬರ್ತೀನಿ ಬಿಡ್ರಿ. ಎಲ್ಲಿ ಯಾವ ಊರಿಗೆ ಹೇಳು? ಯಾವ ಊರಿಗೆ ಬರ್ತೀನಿ? ಬಳ್ಳಾಪುರ. ಬಳ್ಳಾಪುರ ನರಸಿಂಹರಾಜ ಸತ್ತೋಗ್ಬಿಟ್ರಂತೆ. ಅಯ್ಯೋ ಒಂದ್ ತಾಯಿನ ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಕರೆಕ್ಟ್ ಆಗಿ ಹೇಳೋಣ. ನರಸಿಂಹರಾಜಣ್ಣ ಸತ್ತೋಗ್ಬಿಟ್ಟ. ನಾನು ಯಾರು ಹೇಳ್ತೇವೆ? ನರಸಿಂಹರಾಯಪ್ಪ. ಹೌದಾ? ಕೊಡು ನರಸಿಂಹರಾಯಪ್ಪನ್ ಕೊಡು. ನರಸಿಂಹರಾಯಪ್ಪ ಅಲ್ಲ, ನರಸಿಂಹರಾಜಪ್ಪ. ಮತ್ತೀಗ ನರಸಿಂಹರಾಯಪ್ಪ ಅಂದ ಅವನು ಅಂತಿದ್ದ. ಇದು ರಾತ್ರಿ ಮತ್ತೆ ಈಗ ಆಟ ಆಡಕ್ ಸತ್ತೋದ್ರು ನರಸಿಂಹರಾಜ ಬಳ್ಳಾಪುರ ಅಂತ ಅಂದ್ರು. ಬನ್ನಿ. ಇಲ್ಲ ಐತೆ ಹೆಂಗವ? ಚೆನ್ನಾಗವ? ಹಲೋ ನರಸಿಂಹರಾಜ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ನಾನೇ ಅಲ್ಲ ಸತ್ತಿಲ್ವಾ ಅವ್ರು? ಕರೆಕ್ಟ್ ಆಗಿ ಹೇಳೋಣ ನೀನು. ಎಷ್ಟ್ ಗಂಟೆಗೆ ಮಣ್ಣು? ನಿಂದ್ರಿ ಹುಟ್ಟಿದ ನನ್ನ ಮಕ್ಕಳ ಇಷ್ಟೊತ್ತಿಗೆ ನಿಮ್ ಮುಂದೆ ಇಷ್ಟೊತ್ತಿಗೆ ಯಾಕೆ ಕುಡಿಯಕ್ ಹೋಗ್ತೀರ? ನೀವ್ ತಾಯಿನ ಹಾಕಿದಾರ. ಎಷ್ಟ್ ಗಂಟೆಗಣ ಮಣ್ಣು? ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಿನ್ ಜೀವನ ನಡೀತಿರ್ಲಿಲ್ಲ. ಈಗ ಸತ್ತೋಗಿ ನರಸಿಂಹರಾಜಣ್ಣವ್ರದ್ದು ಮಣ್ಣು ಎಷ್ಟ್ ಗಂಟೆಗೆ ಹೇಳ್ರಿ? ಅವ್ ಅಣ್ಣ ಎಷ್ಟೋ ದಿವಸ ನಮ್ಗೆ ಅನ್ನ ಹಾಕೈತೆ, ಕುಡಿಯಕ್ಕೆ ಎಲ್ಲ ಎಣ್ಣೆ ಕೊಟ್ಟೈತೆ, ಎಲ್ಲ ಮಾಡೈತೆ. ಅವ್ ಅಣ್ಣನ್ ಬಂದು ಒಂದ್ 2 ಇಡಿ ಮಣ್ಣು ಹಾಕ್ಬಿಟ್ರೆ ಬರ್ತೀವಿ. ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಅಪ್ಪ ಹೇಳ್ದಲ್ಲಪ್ಪ. ಅಲೋ ಯಾರು
ಯಾರೋ ಹೋಗು ಸಾಯಂಕಾಲ ಮಗ ಹಿಂಗ್ ಹೋಗುತ್ತೆ. ನಾ ಎಷ್ಟಾದ್ರೆ ಮಡಿಕೊಂಡಿದ್ದೆ, ನಮ್ಮನ್ ಬಿಟ್ಟು ಹೋಗ್ಬಿಟ್ಟಲ್ಲ. ನಾವೇನ್ ಮಾಡಿದ್ವಿ ಅಣ್ಣ? ಯಾರು ಕೂಗಾಡ್ಬಿಡಿ, ಸುಮ್ಮನೆ ಎಲ್ಲ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ ಕೂತ್ಕೊಳ್ಳಿ. ಎಲ್ಲ ಏನು ಮಾಡಕ್ಕಾಗಲ್ಲ, ದೇವ್ರು ವಿಧಿ ಲಿಖಿತ ಅವೆಲ್ಲ. ಇವತ್ತು ಇರುತ್ತೆ, ನಾಳೆಗೆ ನಾವು ಹೋಗ್ಬೇಕಾದ್ರೆ ನೀವು ಹೋಗ್ಬೇಕಾದ್ರೆ, ಇವತ್ತು ಅವ್ರು ಮೊದ್ಲೋಗಾರೆ, ಇವತ್ತು ನಾವು ಹೋಗದೆ. ಆಯ್ತಾಯ್ತು ಅಣ್ಣ, ಆಗಲ್ಲ ಅಣ್ಣ, ನಾನ್ ಬದುಕಿರಲ್ಲ ಅಣ್ಣ, ನಾನ್ ಸತ್ತೋಗ್ತೀನಿ. ನಾವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ಅಣ್ಣ, ಅವ್ರು ಇಲ್ದಿದ್ಮೇಲೆ ನಾನು ಇರಲ್ಲ, ನಂಗೆ ಆಗಲ್ಲ. ಸುಧಾರ್ಸ್ಕೊಂಡು ಒಂದ್ ಎರಡು ಮಾತಾಡವ. ಅವ್ರು ಇಲ್ದಿದ್ಮೇಲೆ ನಾನು ಯಾಕೆ ಹಿಂಗ್ ಓಡಾಡ್ತೀಯ? ನರಸಿಂಹಣ್ಣ ಕ್ಯಾನ್ಸಲ್ ಮಾಡಿ ನಮ್ಗೇನಾಗೈತೆ? ನಾವು ಸಾಲ ತಗೊಂಡಿಲ್ಲ, ಯಾಕೆ ನಮ್ಮನ್ನ ತಲೆ ತಿಂದಿರ್ತೀರ ನೀವು? ಸಿವಿಲ್ ಅನ್ನ ಮಾಡು, ಯಾವ್ದನ್ನ ಮಾಡು, ನಮ್ಗೇನ್ ಹೇಳ್ತೀರ? ನಾವ್ ತಗೊಂಡಿಲ್ಲ ರೀ ಅವ್ರೆ. ಏಯ್ ಅವ್ರು ತಾಂಡಿದಿರಲ್ರಿ ಲಲಿತಾ ಅವ್ರದ್ದು, ಹೆಂಗ್ ನೀವ್ ಹೇಳನ್ರಿ ಮಿಸಸ್ ಅಲ್ವನ್ರಿ ಅವರು? ನಮ್ ಮಿಸಸ್ ಲಲಿತಾ ಅಲ್ಲ, ನಿಮ್ಮ ಇದು ನಮ್ ಮಿಸಸ್ ವಿಶಾಲಮ್ಮ ಅಂತ ಸರ್. ನೀನೇನ್ ಕಲ್ಕಮತ್ ಮಾತಾಡ್ತಿರೋದ್ ಹೇಳ ನನ್ನ ಹತ್ರ. ನಮ್ಗೆ ನಾವ್ ತಗೊಂಡ್ರೆ ನಮ್ಗೆ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ. ರೇ ನೀನ್ ಸೈನ್ ಹಾಕಿದ್ಯಲ್ರೇ? ನಾ ಸೈನು ಹಾಕಿಲ್ಲ, ನಾನು ಆಧಾರ್ ಕಾರ್ಡು ಇಲ್ಲ ನಂದು. ರೇ ಪಂಚೆಲ್ ನಿಂತ್ಕೊಂಡು ಒಂದ್ ಶರ್ಟ್ ಹಾಕೊಂಡು ಫೋಟೋ ಎಲ್ಲ ಹೊರ್ತ್ ಕೊಡ್ಸಿದ್ರಲ್ರಿ ನಾನ್ ಶೂಟಿ ಅಂತ. ಮಾರ್ಕೆಟ್ ಕೆಲ್ಸಕ್ಕೆ ಹೋಗ್ತೀವಿ, ನಾವ್ ಕಟ್ಕೊಂಡ್ ಹೋಗ್ತೀವಿ ಸ್ವಾಮಿ ಅಂತ ಶೂಟಿಗೆ ಸೈನ್ ಹಾಕಿದೀರಾ? ಈ ಹೆಂಗ ಸ್ವಾಮಿ ಗೊತ್ತಿಲ್ಲ, ಬಂದು ಆ ಗಾಡಿನೇ ಇಟ್ಕೊಂಡು ಹೋಗಿ, ಅದ್ ಯಾವ್ದು ಗಾಡಿ ಲೋನ್ ಐತೆ ಅದನ್ನ ನಮ್ಗೇನು ಹೇಳ್ಬೇಡಿ. ಆ ಗಾಡಿನ ಇಟ್ಕೊಂಡು ಹೋಗ್ರಿ, ನಮ್ಗೇನು ಹೇಳ್ಬೇಡಿ. ರೇ ಗಾಡಿ ಅವ್ರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ, ಗಾಡಿ ಇಲ್ಲ, ನಮ್ಮ ಯಜಮಾನ್ರ ಕೇಳಿ ಅಂತಿದ್ದಾರೆ. ಗಾಡಿ ನೋಡಿದ್ರೆ ಅವ್ರ ಹೆಸರಲ್ಲಿ ಐತೆ, ಗಾಡಿ ನೋಡಿದ್ರೆ ನೀವು ತಗೊಂಡೋಗಿದ್ದೀರಾ ಅಂತವ್ರೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್, ಅದೇನು ಬಂದ್ಬಿಟ್ಟು ಅದ ಗಾಡಿ, ಅದು ಯಾವ್ದು ಗಾಡಿ ಯಾವ ನಂಬರ್ ಆಗೈತೆ ಅದ ಗಾಡಿ, ನಾನೇ ಅದಕ್ಕೆ ಸೈನ್ ಹಾಕಿದೀನಿ, ಬಂದು ಇಟ್ಕೊಂಡು ಹೋಗ್ರಿ. ಅಲೋ ನರಸಿಂಹರಾಜು, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೇಳೋದು. ಇದೇ ತರ ನೀವೇನ ನಮ್ಮ ಗಂಡ ಹೆಂಡ್ರು ಇಬ್ರು 420 ಆಟ ಆಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನ್ ಬೇಕಾ ಆ ಕೆಲಸನ ಮಾಡಿಸ್ಬೇಕಾಗುತ್ತೆ. ನಾವು ಸೈನು ಹಾಕಿಲ್ಲ, ಗಾಡಿ ಮನ್ನಿಗೆ ಒಂದ್ 2 ವರ್ಷದಾಗ ಗಾಡಿ ತಗೊಂಡ್ರದು, ಅದನ್ನು ಸ್ಟೇಷನ್ ಆಗಿತ್ತು, ಈಗ ಬಿಡಿಸ್ಕೊಂಡ್ ಬಂದಿರೋದು. ನಾವ್ ಯಾವ್ದು ದುಡ್ಡು ಕಟ್ಬೇಕಾಗಿಲ್ಲ, ಕಟ್ಬೇಕಾಯ್ತು ಒಂದಿಷ್ಟು ಲೋನಿಗೆ ಪೂರ್ತಿ ಕಟ್ಟಿ, ನಾ ಡಾಕ್ಯುಮೆಂಟ್ ಎಲ್ಲ ತೋರಿಸ್ತೀನಿ, ತಗೊಂಬರ್ರಿ. ನಮ್ದು ಯಾವ ಗಾಡಿನೂ ಇಲ್ಲ, ಏನು ಇಲ್ಲ. ನಾವು ರತ್ನಮ್ಮರ ಯಜಮಾನ್ರು ಅಲ್ಲ ಎಂತದು ಲಲಿತಮ್ಮರ ಯಜಮಾನ್ರು ಅಲ್ಲ, ಯಾರು ಅಲ್ಲ. ನಾವು ಇಷ್ಟೇ, ನಾವ್ ಯಾವ್ದು ಗಾಡಿ ಕಟ್ಬೇಕಲ್ಲ ಇಟ್ಕೊಂಡ್ ಹೋಗ್ರಿ. ಯೂಸ್ಲೆಸ್ ಫೆಲೋ ಕಣ್ರಿ, ಯಾರ ಮಾತಾಡ್ತಾನೆ. ಹಲೋ ಹಲೋ, ನಾನ್ ಹೇಳೋದ್ ಗೊತ್ತಾ? ನಾನ್ ಕೇಳ್ತಿರೋದು 2 ವರ್ಷದ ಹಿಂದೆ ಅಲ್ಲ, 2011 ಇಸ್ವಿಯಲ್ಲಿ ನೀನು ಸೈನ್ ಹಾಕಿದ್ಯಾ? ಇಸ್ವಿಗೆ ನಾನು ಹುಟ್ಟೇ ಇಲ್ಲ. 2011 7 ವರ್ಷದ ಹಿಂದೆ ಕಣಯ್ಯ, ನಾ ಹುಟ್ಟೇ ಇಲ್ಲ ಅವಾಗ. 7 ವರ್ಷದ ಹಿಂದೆ ಹುಟ್ಟಿರ್ಲಿಲ್ವ ನೀನು? ನಾವು ಹುಟ್ಟಿದ್ದು 7 ವರ್ಷಗಲ್ಲ, 74 75 ಹುಟ್ಟಿರೋದು. ಅಯ್ಯ ನಾನ್ ಹೇಳ್ತಿರೋದು 2011 ಕಣಯ್ಯ. ನಾನು 2074 ಹುಟ್ಟಿರೋದು. ನಾವು 2074 ಬಂದಿಲ್ವಲ್ಲ ಇನ್ನು. ಇದು 1974 ಹುಟ್ಟಿರೋದು. ಮತ್ತೆ ಈಗ ನಾನ್ ಹೇಳ್ತಿರೋದು 2011 ನೀನ್ ಸೈನ್ ಹಾಕಿರೋದು, 7 ವರ್ಷದ ಹಿಂದೆ. ಇಲ್ಲ, ಇನ್ನ ಹುಟ್ಟಿಲ್ಲ ಇಲ್ಲ ನಾವು. 2000 ಹುಟ್ಟಿಲ್ಲ, 1974 ನಮ್ದು ಡೇಟ್ ಆಫ್ ಬರ್ತ್. ಯೋ ನೀನ್ ಯಾವ ಸೀಮೆನೇ ನೀನು? 1974 ನೀನ್ ಹುಟ್ಟಿರೋದು. 2019 ಹೇಳ್ರಿ, ಈಗಾಗಲೇ ನಮಗೆ ಗೊತ್ತಾಗಲ್ವ ಅಷ್ಟು. ಮೂಕಣಯ್ಯ, ನೀನ್ ಸೈನ್ ಹಾಕಿರೋದು ಈಗ 2019 ಅಲ್ವನಪ್ಪ? ನೀನ್ 2011 ಸೈನ್ ಹಾಕಿರೋದು ಅಂದ್ರೆ 7 ವರ್ಷದ ಹಿಂದೆ ಹಾಕಿರೋ ಸೈನು. 2007 ಎಲ್ಲಿ ಸರ್? ನಾವು 2074 ಹುಟ್ಟಿರೋದು. 1974 ಹುಟ್ಟಿರೋದು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು. ಇದ್ರಾಗ ಆಧಾರ್ ಕಾರ್ಡ್ ಆಗಿರೋದು. ಆಯ್ತಾ? ನೀನ್ 1974 ಹುಟ್ಟಿರೋದು. ನಾನ್ ಹೇಳ್ತಿರೋದು ಯಾವಾಗ ನೀನು 2 ವೀಲರ್ ಸೈನ್ ಹಾಕಿರೋದು ಅಂತ? ನೀವು ನಮ್ಮ ಅಪ್ಪರ ಕಾಲದ ಹೇಳ್ತಾ ಇರಿ. 2007 ಅಂತ ಅಂದ್ರೆ ಅದೆಷ್ಟು ಹೇಳಿದ್ ನೀವು? 2012. ಒಟ್ಟೆ ನಾವು ಆ ಟೈಪ್ ಹುಟ್ಟಿರ್ಲಿಲ್ಲ ಅವಾಗ. ಅಯ್ಯೋ 74 ಹುಟ್ಟಿದ್ಯಾ ಅಂತ ಅಂದ್ರೆ 2000ಕ್ಕೆ 26 ವರ್ಷ ಆಯ್ತು. ಈಗ 2019.
ಯಾರು ನಮ್ಮ ಮಕ್ಕಳು ಇದಾರೆ ಅಲ್ಲೇ ಮಕ್ಕಳೇ ಮದುವೆಗೆ ಬಂದವು ಸರ್. ನಮ್ಮ ಅಲ್ಲೇ 24 ಅಲ್ಲ 44 ವರ್ಷನೂ ಏನೋ ನಡೀತಾ ಇದ್. ನಮ್ 44 ವರ್ಷನೂ 45 ವರ್ಷನೂ ನಡೀತಾ ಇದ್ ನಮ್ದು. ನಮ್ಮ ಮಗರಿಗೇನ ಅಲ್ಲೇ 22 21 ವರ್ಷ ಆಗೈತಿ. ನಮ್ದು ಇಲ್ಲ, ನಾವ್ ಹಂಗ ಯಾವ ತಾಂಡಿಲ್ಲ. ನೀನು 44 ವರ್ಷ ಅಲ್ವಾ ನಿಂಗೆ? ಹ್ಮ್ ನೀನ್ ಸೈನ್ ಹಾಕಿರೋದು 7 ವರ್ಷದ ಹಿಂದೆ. ನಿನ್ನ ಹಂಗಂದ್ರೆ 44 ಅಂದ್ರೆ 37ನೇ ವರ್ಷದಲ್ಲಿ ಸೈನ್ ಹಾಕಿದ್ಯಾ. ನಿಂಗೆ 37 ವರ್ಷ ಆಯ್ತಲ್ಲ. ಅವಾಗ ಲಲಿತಾ ಅನ್ನೋರ್ದು ಫೋಟೋನು ನೀನು ಜೊತೆಗೆ ನಿಂತ್ಕೊಂಡು ನಿಂಗೆ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಏಟ್ ಬಿದ್ದೈತೆ ಕೇಳಿದ್ಕೆ ಕುಡ್ದು ಎಲ್ಲ ಬಿದ್ದು ಹೊಡೆದಾಕೊಂಡ್ ಬಂದಿದ್ದಾರೆ ಸರ್ ಅಂತ ಅಂದ್ರು. ಪಂಚೆ ಉಟ್ಕೊಂಡಿದ್ಯಾ ಒಂದು